ದೇವರು ಮಲಪ್ರಭಾ ಅಣೆಕಟ್ಟು ಬಂದ್ಬಿಟ್ಟು ಎಲ್ಲೈತೆ ಅಂತ ವಿಚಾರದು ಮಾಡತ್ತೀನ್ರಿ. ಅದೇ ರೀತಿ ಬಂದ್ಬಿಟ್ಟು ದೇವರು ಈ ಕಟ್ಟಡ ಕಟ್ಟೋದ್ರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗೈತಿ ಅಂತ ನಿಮ್ಗೆ ಏನಾದ್ರು ಗೊತ್ತೋ ಗೊತ್ತಿಲ್ಲೋ ಈ ವಿಡಿಯೋನ ಕೊನೆ ತನಕ ನೋಡ್ರಿ, ದೇವರು ನಿಮ್ಗೆ ಗೊತ್ತಾಕೈತಿ. ನಮಸ್ಕಾರ ದೇವರು, ನಾನು ನಿಮ್ಮ ಕಿಲಾಡಿ ಬಸು. ದೇವರು ಈ ಡ್ಯಾಮ್ಗೆ ಬಂದ್ಬಿಟ್ಟು ನೀರ ಎಲ್ಲಿಂದ ಬರ್ತೈತೆ ಅಂತ ವಿಚಾರದ ಮಾಡತ್ತೀನಿ. ದೇವರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕನಕುಂಬಿಯಿಂದ ಧುಮುಕುತ್ತಿರುವ 700 ಮೀಟರ್ ಎತ್ತರದಿಂದ ಉಗಮಿಸುತ್ತಿರುವ ಮಲ್ಲಾಪ್ರಭಾ ನದಿಯು ಪೂರ್ವಮುಖವಾಗಿ ಹರಿದು ಬಾಗಲಕೋಟೆಯನ್ನು ಪ್ರವೇಶಿಸುತ್ತದೆ. ದೇವರು ಪಶ್ಚಿಮದಲ್ಲಿ ಆಲಮಟ್ಟಿ, ಪೂರ್ವದಲ್ಲಿ ನಾರಾಯಣಪುರ ಜಲಾಶಯದಲ್ಲಿ, ಇತಿಹಾಸ ಪೂರ್ವದಲ್ಲಿ ಕೂಡಲ ಸಂಗಮದಲ್ಲಿ ಕೃಷ್ಣೆಯ ಮಡಿಲು ಸೇರುವ ಮೂಲಕ ತನ್ನ 304 ಕಿಲೋಮೀಟರ್ ಪ್ರಯಾಣಗೊಳಿಸುತ್ತದೆ. ದೇವರು ಈ ಪಯಣದಲ್ಲಿ ಬೆಣ್ಣೆಹಳ್ಳ, ಹಿರೇಹಳ್ಳ, ತಾಸಿ ಇಂಥ ಉಪನದಿಗಳು ಒಂದುಗೂಡುತ್ತದೆ. ದೇವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಮೀಪ ಇರುವ ಮುನ್ನೋಳಿ ಸಮೀಪ ಇರುವ ದೇವರು ಇದು ಬಂದ್ಬಿಟ್ಟು ನವಿಲು ತೀರ್ಥ ಎಂಬ ಮಲ್ಲಾಪ್ರಭಾ ಅಣೆಕಟ್ಟು ರೇಣುಕಾ ಸಾಗರ ಜಲಾಶಯ ಎಂದು ನಿರ್ಮಿಸಲಾಗಿದೆ. ದೇವರು ಈ ನೀರು ಬಂದ್ಬಿಟ್ಟು ಬೆಳಗಾವಿ, ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆ ಲಕ್ಷಾಂತರ ಎಕರೆಯನ್ನು ನೀರಾವರಿಯನ್ನು ಕಲ್ಪಿಸಿಕೊಟ್ಟಿದೆ. ದೇವರು ಈ ಡ್ಯಾಮ್ ಬಂದ್ಬಿಟ್ಟು ಒಟ್ಟು 155 ಮೀಟರ್ ಎತ್ತರ, 41 ಮೀಟರ್ ಉದ್ದವನ್ನ ಹೊಂದಿದೆ. ದೇವರು ಈ ಡ್ಯಾಮ್ ಬಂದ್ಬಿಟ್ಟು 37.7 TMC ನೀರನ್ನು ಹಿಡಿದಿರುವ ಸಾಮರ್ಥ್ಯ ಕೂಡ ಈ ಡ್ಯಾಮ್ ಹೊಂದಿದೆ. ದೇವರು ಅದೇ ರೀತಿ ಬಂದ್ಬಿಟ್ಟು ದೇವರು ಈ ಡ್ಯಾಮನ್ನು, ಈ ನದಿಯನ್ನು 1974ರಲ್ಲಿ ನಿರ್ಮಿಸಿದ್ದಾರೆ, ಕಟ್ಟಡನ ಕಟ್ಟಿದ್ದಾರೆ. ಅದೇ ರೀತಿ ಬಂದ್ಬಿಟ್ಟು ಈ ಡ್ಯಾಮನ್ನು ಕಟ್ಟಲು 72 ಹಳ್ಳಿಗಳು ಮುಳುಗಡೆ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ. ದೇವರು ಈ ಡ್ಯಾಮ್ ಬಂದ್ಬಿಟ್ಟು ಬೆಳಗಾವಿಂದ್ರೆ 79 ಕಿಲೋಮೀಟರ್, ಧಾರವಾಡದಿಂದ 75 ಕಿಲೋಮೀಟರ್, ಸವದತ್ತಿಂದ್ರೆ 25 ಕಿಲೋಮೀಟರ್, ಮುನ್ನೋಳಿದಿಂದ 9 ಕಿಲೋಮೀಟರ್ ಅಂತರದೊಳಗ ದೇವರು ಈ ಡ್ಯಾಮ್ ನೋಡಲು ಸಿಗುತ್ತದೆ. ದೇವರು ಅಷ್ಟೇ ಅಲ್ಲ, ದೇವರು ಅದರ ಪಕ್ಕದಲ್ಲೇ ಕೂಡ ಶ್ರೀರಾಮಲಿಂಗೇಶ್ವರ ಮಂದಿರ ಕೂಡ ನೋಡಬಹುದು. ಅದೇ ರೀತಿ ಬಂದ್ಬಿಟ್ಟು ಕಾಳಿಕಾ ದೇವಿಯ ಮಂದಿರ ಕೂಡ ಐತ್ರಿ. ದೇವರು ಅದನ್ನು ನೋಡಬಹುದು. ದೇವರು ಅದೇ ರೀತಿ ಈ ಕಟ್ಟಡ ಕಟ್ಟಿದವರು, ಈ ಡ್ಯಾಮ್ ಅನ್ನು ಕಟ್ಟಿದವರು ಶ್ರೀ ಮುಖ್ಯ ಮ್ಯಾನೇಜರ್ ಆದ SG ಬಾಳೆಕುಂದ್ರಿಯವರು ಕಾರ್ಯವನ್ನು ನಿರ್ವಹಿಸಿದಾರೆ ಅಂತಾನೆ ಹೇಳ್ಬೋದು. ದೇವರು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಜೊತೆ ಫಾಲೋ ಬಟನ್ ಮ್ಯಾಗ ದೊಡ್ಡ ಕೈ ಹೇರ್ ಬಿಟ್ರಿ ಮಮ್ಮಗಳ್ರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು.